ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಎಳ್ಳು ಬೆಲ್ಲ ಪಾರ್ಸಲ್ ಆಗಿದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾದಂತಹ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಎಳ್ಳು ಬೆಲ್ಲ ಪಾರ್ಸಲ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿಭಿನ್ನ ಪ್ರತಿಭಟನೆ. ಮಂಡ್ಯ ಅಂದಾಗ ಸಕ್ಕರೆ ನಾಡು ಮಂಡ್ಯ. ಪ್ರಧಾನಿ ನರೇಂದ್ರ ಮೋದಿಗೆ ಭಯೋತ್ಪಾದಕ ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆಗೆ ಎಳ್ಳು ಬೆಲ್ಲ ಕಳಿಸಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಕಚೇರಿಗೆ ಎಳ್ಳು ಬೆಲ್ಲ ಪಾರ್ಸಲ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಳ್ಳು ಬೆಲ್ಲ ತಿಂದು ಮುಂದಾದರೂ ಒಳ್ಳೆಯ ಮಾತಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ, ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಅನ್ನುವಂಥ ಒಂದು ಪದವನ್ನು ಬಳಸಿದ್ರು. ಅದು ಭಯೋತ್ಪಾದಕ ಅನ್ನುವಂತಹ ಪದ ನಿಜಕ್ಕೂ ಅಕ್ಷಮ್ಯ ಅಪರಾಧನೇ, ಅದು ಯಾರಿಗೂ ಕೂಡ ಬಳಸಲಿಕ್ಕೆ ಹೋಗಬಾರ್ದು. ಆದರೆ ಮಾತಿನ ಭರಾಟೆಯಲ್ಲಿ ಆ ಪದವನ್ನು ಬಳಸಿದ್ದಾರೆ. ಇನ್ನು ಮಂಡ್ಯ ಭಾಗದ ಬಿಜೆಪಿಯ ಅಲ್ಲಿಯ ನಾಯಕರುಗಳು ಈಗ ಎಳ್ಳು ಬೆಲ್ಲವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಾರ್ಸಲ್ ಮಾಡಿದ್ದಾರೆ. ಸಹಜವಾಗಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ತಿನ್ನೋದು ಸರ್ವೇ ಸಾಮಾನ್ಯ. ಆದರೆ ಇನ್ನೂ ಸಂಕ್ರಾಂತಿ ಬರಲಿಕ್ಕೆ ಭಾಳಷ್ಟು ಸಮಯ ಇದೆ. ಅದಕ್ಕಿಂತ ಮುಂಚಿತವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಕಳಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೇದು ಮಾತಾಡಿ ಅಂತ. ಯಾಕೆಂತಾರೆ ಅವರು ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ ನಾಯಕ. ಬಹುತೇಕ ರಾಷ್ಟ್ರಗಳು ಅವ್ರದೇ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಒಂದು ಶಿಖರದ ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರ ಬಗ್ಗೆ ಲಘುವಾಗಿ ಮಾತಾಡೋಂಥದ್ದು. ಈ ಹಿಂದೆ 100 ತಲೆಯ ರಾವಣ ಅಂತ ಹೇಳಿದರು, ವಿಷಸರ್ಪ ಅಂತ ಹೇಳಿದರು, ಮತ್ತು ಇವತ್ತು ಸಾವಿನ ಸರ್ದಾರ ಅಂತ ಹೇಳಿದರು, ಮತ್ತು ಇವತ್ತು ಅವ್ರನ್ನ ಭಯೋತ್ಪಾದಕ ಅಂತ ಕಟು ಶಬ್ದಗಳಿಂದ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೇದು ಮಾತಾಡಿ ಅಂತ. ಯಾಕೆಂತಾರೆ ಅವರು ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ